ಒಂದು ಕಡೆ ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಈಗ ಮುಗಿಯುತ್ತೆ ಆಗ ಮುಗಿಯುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕಂತೂ ಮುಗಿದಿಲ್ಲ. ಮತ್ತೊಂದೆಡೆ ಸಂಪುಟ ವಿಸ್ತರಣೆಯ ವೇಳೆ ಬೆಳಗಾವಿ ಜಿಲ್ಲೆಗೆ ಜಾಕ್ಪಾಟ್ ಪಕ್ಕ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಷ್ಮಣ ಸವದಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಕೂಡ ಮಂತ್ರಿ ಭಾಗ್ಯ ಸಿಗತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಬೆಳಗಾವಿಯ 3 ನಾಯಕರ ಜೊತೆಯಲ್ಲಿ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಭೆ ನಡೆಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಸಚಿವಾಕಾಂಕ್ಷಿಗಳಾಗಿರುವಂತಹ ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೂವರ ಜೊತೆಯಲ್ಲೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಭೆಯನ್ನ ಮಾಡಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಕಿತ್ತಾಡಬಾರ್ದು, ಪಕ್ಷದ ಸಂಘಟನೆಗಾಗಿ ಕೆಲಸವನ್ನ ಮಾಡಬೇಕು. ಸಿಎಂಗೆ ಸಕಾರಾತ್ಮಕವಾಗಿ ಈ ಸಂದರ್ಭದಲ್ಲಿ ಬೆಳಗಾವಿ ನಾಯಕರು ಸ್ಪಂದಿಸಿದ್ದಾರೆ ಅಂತೇಳಿ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನವನ್ನ ಸಿಗುತ್ತಾ ಇಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ? ಹಾಗೆ ಇನ್ನಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ ಬೆಳಗಾವಿಯಲ್ಲಿ. ಈಗ ಜಾಕ್ಪಾಟ್ ಹೊಡೆದಿದೆ ಬೆಳಗಾವಿಗೆ, 3 ಜನರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸವದಿ ಮತ್ತು ಹೆಬ್ಬಾಳ್ಕರ್ ಅವರಿಗೆ ಸಿಕ್ಕರೆ ಮಿಕ್ಕ ಆಕಾಂಕ್ಷಿಗಳು ಸಿಡಿದೇಳುವ ಸಾಧ್ಯತೆಗಳಿಲ್ವಾ ಇದರಲ್ಲಿ? ನೋಡಿ ನವೀನ್, ಬೆಂಗಳೂರು ಹೊರತುಪಡಿಸಿದರೆ ಬೆಳಗಾವಿ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿರುವಂಥದ್ದು. ಹಾಗಾಗಿ ಕಳೆದ ಬಾರಿ ಏನು 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ 12 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿರುವಂಥದ್ದು. ಹಾಗಾಗಿ ಮುಂಬರ್ತಕ್ಕಂಥ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಹೆಚ್ಚುವರಿ ಮಂತ್ರಿಗಿರಿಯನ್ನು ಬೆಳಗಾವಿ ಜಿಲ್ಲೆಗೆ ನೀಡಬೇಕು, ಕನಿಷ್ಠ 3 ಸಚಿವ ಸ್ಥಾನವನ್ನಾದರೂ ನೀಡಬೇಕು ಅಂತೇಳಿ ಏನು ಬೆಳಗಾವಿ ನಾಯಕರು ಪದೇ ಪದೇಯಾಗಿ ಹೈಕಮಾಂಡ್ ಹಾಗೆಯೇ ರಾಜ್ಯ ನಾಯಕರಿಗೆ ಮನವಿಯನ್ನು ಮಾಡ್ತಾಯಿದ್ರು. ಅದಕ್ಕೆ ಸ್ಪಂದಿಸಿರುವಂಥ ಹೈಕಮಾಂಡ್ ಈಗ ಏನಂತಂದರೆ ಬೆಳಗಾವಿ ಜಿಲ್ಲೆಗೆ 3 ಮಂತ್ರಿ ಸ್ಥಾನಗಳನ್ನು ನೀಡಿದೆ. ಪ್ರಮುಖವಾಗಿ ಏನಂತಂದರೆ ಈಗಾಗಲೇ ಸಚಿವ ಜಾರಕಿಹೊಳಿ ಅವರು ಪ್ರಥಮ ಹಂತದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, ಅಲ್ಲಿ ಏನಂತಂದರೆ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂಥದ್ದು. ಆದರೆ ಈಗ ನಿನ್ನೆ ರಾತ್ರಿ ಏನಂತಂದರೆ ಪಟ್ಟಿ ಸಿದ್ಧ ಆಗಿದೆ, ಕಾಂಗ್ರೆಸ್ ಮಂತ್ರಿಗಳ ಪಟ್ಟಿ ಸಿದ್ಧ ಆಗಿದೆ. ಅದರಲ್ಲಿ 2 ಮಂತ್ರಿ ಸ್ಥಾನ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಈ 2 ಯಾರ್ಯಾರು ಅಂತೇಳಿ ನೋಡೋದಾದರೆ, ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಏನಂತಂದರೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇದ್ರ ಜೊತೆಗೆ ಇತ್ತೀಚೆಗೆ BJP ತೊರೆದು ಏನಂತಂದರೆ ಕಾಂಗ್ರೆಸ್ಸಿಗೆ ಬಂದಂಥ ಲಕ್ಷ್ಮಣ್ ಸವದಿ ಅವರಿಗೂ ಸಹ ಏನಂತಂದರೆ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಏನಂತಂದರೆ ಕನ್ನಡ ಭವನ ಏನಿದೆ, ದೆಹಲಿಯ ಕನ್ನಡ ಭವನದಲ್ಲಿ ಈ 3 ನಾಯಕರು ಅಂದರೆ ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆಯೇ ಲಕ್ಷ್ಮಣ್ ಸವದಿ ಅವರು ಕುಳಿತುಕೊಂಡು ಏನಂತಂದರೆ 4 ಜನ ಕುಳಿತುಕೊಂಡು ಸಭೆಯನ್ನು ನಡೆಸಿದ್ದಾರೆ ಅಂತೇಳಿ ಬಲ್ಲ ಮೂಲಗಳಿಂದ ಈಗ ಮಾಹಿತಿ ಲಭ್ಯ ಆಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಏನು 2 ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಿಗೆ ನಾವು ಮಂತ್ರಿಗಿರಿಯನ್ನು ಕೊಡ್ತಾ ಇದ್ದೀವಿ, ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಳ ಕಿತ್ತಾಟ ನಡೀಬಾರ್ದು. ಯಾಕಂತಂದರೆ ಹಿಂದೆ ಕೆಲವು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿಗೆ ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಅಸಮಾಧಾನ, ಭಿನ್ನಮತ ಕಾಣಿಸ್ಕೊಂಡಿತ್ತು. ಅದು ಮುಂದುವರಿಬಾರ್ದು. ಅದರ ಜೊತೆಗೆ ಏನಂತಂದರೆ ಜಿಲ್ಲಾ ಉಸ್ತುವಾರಿಯಾಗಿ ಕೆಲಸ ನೀಡ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ತೆಗೆದುಕೊಂಡು ಪ್ರತಿಯೊಂದು ಕೆಲಸಗಳನ್ನು ಮಾಡಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಏನಂತಂದರೆ ಕಿತ್ತಾಟ ಆಗಬಾರ್ದು. ಈ ಮಂತ್ರಿ ಸ್ಥಾನ ನೀಡಿರೋದ್ರಿಂದ ಸಹಜವಾಗಿ ನಮಗೆ ಮುಂಬರ್ತಕ್ಕಂಥ ಏನು ವಿಧಾನಸಭಾ ಚುನಾವಣೆ ಏನಿದೆ ಅದು ಪಕ್ಷಕ್ಕೆ ಲಾಭ ಆಗಬೇಕು. ಆ ನಿಟ್ಟಿನಲ್ಲಿ ಒಗ್ಗೂಡಿಕೊಂಡು ಏನಂತಂದರೆ 3 ಜನ ಏನಂತಂದರೆ ಕೆಲಸವನ್ನು ಮಾಡೋ ಮೂಲಕ ಅತಿ ಹೆಚ್ಚು ಅಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು 18 ವಿಧಾನಸಭಾ ಕ್ಷೇತ್ರ ಏನು ಬೆಳಗಾವಿ ಜಿಲ್ಲೆಯಲ್ಲಿದೆ, ಅತಿ ಹೆಚ್ಚು ಕ್ಷೇತ್ರಗಳನ್ನು ಅಲ್ಲಿಂದ ಗೆಲ್ಲಿಸಿಕೊಂಡು ಬರೋ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಖುದ್ದು CM ಡಿ ಕೆ ಶಿವಕುಮಾರ್ ಅವರು ಈ 3 ನಾಯಕರಿಗೆ ಏನಂತಂದರೆ ಕಿವಿ ಮಾತನ್ನು ಹೇಳಿರುವಂಥದ್ದು. ಒಟ್ಟಾರೆ ಏನಂತಂದರೆ ಬೆಳಗಾವಿ ಜಿಲ್ಲೆಗೆ ಕಳೆದ ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ 2 ಸಚಿವ ಸ್ಥಾನಗಳನ್ನು ಸಿಕ್ಕಿದ್ವು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಒಟ್ಟು 3 ಸಚಿವ ಸ್ಥಾನಗಳು ಸಿಗತ್ತೆ ಅನ್ನೋ ಒಂದು ಆಶಾಭಾವನೆ ಈಗ ಮೂಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.